ಮೈಸೂರಿನಲ್ಲಿ ಪುರಿ ಜಗನ್ನಾಥನ ದಿವ್ಯ ಅನುಭವ. ಇದು ನಮ್ಮೆಲ್ಲರ ಪುಣ್ಯ. ಮೈಸೂರಿನ ಶ್ರೀ ಜಗನ್ನಾಥ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವ ಭಕ್ತಿ, ಶ್ರದ್ಧೆ ಮತ್ತು ದೈವಿಕ ಅನುಭವಗಳೊಂದಿಗೆ ಅತ್ಯಂತ ವೈಭವದಿಂದ ಯಶಸ್ವಿಯಾಗಿ ಆಚರಿಸಲಾಯಿತು. ಈ ಪವಿತ್ರ ಮಹೋತ್ಸವವು ಪುರಿ ಶ್ರೀ ಜಗನ್ನಾಥ ದೇವಸ್ಥಾನದ ಸಾಂಪ್ರದಾಯಿಕ ವಿಧಿವಿಧಾನಗಳಂತೆಯೇ ಮಣ್ಣಿನ ಕುಂಭಗಳು ಹಾಗೂ ಮಣ್ಣಿನ ಪಾತ್ರೆಗಳ ಬಳಕೆಯೊಂದಿಗೆ ಪೂರ್ಣ ವೈದಿಕ ಕ್ರಮದಲ್ಲಿ ನೆರವೇರಿಸಲಾಯಿತು. ಒಡಿಶಾ ಸಂಸ್ಕೃತಿ ಮತ್ತು ಪುರಿ ಜಗನ್ನಾಥನ ಪರಂಪರೆಯ ಜೀವಂತ ಅನುಭವವನ್ನು ನಮ್ಮ ಮೈಸೂರಿನ ನೆಲದಲ್ಲಿ ಕಾಣುವ ಅಪೂರ್ವ ಭಾಗ್ಯ. ಇದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯ ಮತ್ತು ದೈವಿಕ ಆಶೀರ್ವಾದ. ಈ ಮಹೋತ್ಸವದ ಕೇಂದ್ರ ಬಿಂದುವಾದ ಭವ್ಯವಾದ ಗೀತಾಯಜ್ಞವನ್ನು ಭಕ್ತಿಭಾವದಿಂದ ಶ್ರದ್ಧಾಪೂರ್ಣವಾಗಿ ನೆರವೇರಿಸಲಾಯಿತು. ಗೀತಯಜ್ಞ ಆತ್ಮಜಾಗೃತಿಯ ಮಹಾಯಜ್ಞ. ಭಗವದ್ಗೀತೆಯ ಶಾಶ್ವತ ದಿವ್ಯ ಸಂದೇಶಗಳನ್ನು ಯಜ್ಞ ಭಾವದಲ್ಲಿ ಪಠಿಸುವ ಮೂಲಕ ನಡೆಯುವುದೇ ಗೀತಾಯಜ್ಞ. ಭಕ್ತರ ಮನಸ್ಸು ಹೃದಯಗಳಲ್ಲಿ ಆಳವಾದ ಆತ್ಮಸ್ಪಂದನವನ್ನು ಉಂಟು ಮಾಡಿದ ಒಂದು ಮಹಾನ್ ಆಧ್ಯಾತ್ಮಿಕ ಅನುಭವ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನದ ಮಹೋನ್ನತ ಉಪದೇಶಗಳನ್ನು ಯಜ್ಞ ರೂಪದಲ್ಲಿ ಸಮೂಹ ಪಠಣದ ಮೂಲಕ ಜೀವಂತವಾಗಿ ಅನುಭವಿಸುವ ಅವಕಾಶವೇ ಈ ಗೀತಾಯಜ್ಞ. ಗೀತಯಜ್ಞವು ಕೇವಲ ಪಠಣವಲ್ಲ, ಮನಸ್ಸಿನ ಶಾಂತಿ, ಭಯ ಮತ್ತು ಅಜ್ಞಾನವನ್ನು ಜ್ಞಾನದ ಅಗ್ನಿಯಲ್ಲಿ ಅರ್ಪಿಸುವ ಪವಿತ್ರ ಸಾಧನೆ. ಕರ್ಮ, ಭಕ್ತಿ ಮತ್ತು ಜ್ಞಾನಗಳ ಸಮತೋಲನವನ್ನು ಜೀವನದಲ್ಲಿ ಸ್ಥಾಪಿಸುವ ದೈವಿಕ ಪ್ರೇರಣೆ. ಹಾಲಿನ ಭಕ್ತಿ ಮಾತ್ರವಲ್ಲ, ಸಂಸ್ಕೃತಿಯ ಸಂಭ್ರಮವೂ ನಡೆದಿತ್ತು. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಕ್ತಿ ಗೀತೆಗಳು, ನೃತ್ಯ ಹಾಗೂ ಸಂಗೀತ ಕಾರ್ಯಕ್ರಮಗಳು ಒಡಿಶಾ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಅತ್ಯಂತ ಮನೋಹರವಾಗಿ ಅನಾವರಣಗೊಳಿಸಿ ಭಕ್ತರ ಮನಸ್ಸುಗಳನ್ನು ಶ್ರೀ ಜಗನ್ನಾಥನ ಸ್ಮರಣೆಯಲ್ಲಿ ಲೀನಗೊಳಿಸಿದರು. ಇನ್ನು ಮೈಸೂರಿನಲ್ಲಿ ಶ್ರೀ ಜಗನ್ನಾಥನ ಆರಾಧನೆಗೆ ದೈವಿಕ ದಾರಿ ತೆರೆದ ಈ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಗಣಶ್ಯಾಮ್ ಪ್ರಧಾನ್ ಅವರ ದೂರದೃಷ್ಟಿ, ಅಚಲ ಭಕ್ತಿ ಮತ್ತು ಸೇವಾ ಭಾವನೆ ಫಲವಾಗಿ ಈ ಪವಿತ್ರ ದೇವಸ್ಥಾನ ಇಂದು ಒಡಿಶಾ ಸಂಸ್ಕೃತಿ ಮತ್ತು ಪುರಿ ಜಗನ್ನಾಥ ಪರಂಪರೆಯ ಆಧ್ಯಾತ್ಮಿಕ ದೀಪಸ್ತಂಭವಾಗಿ ಪ್ರಕಾಶಿಸುತ್ತಿದೆ. ಈ 4ನೇ ವರ್ಷದ ವಾರ್ಷಿಕೋತ್ಸವ ಕೇವಲ ಒಂದು ಆಚರಣೆಯಲ್ಲ, ಭಕ್ತರ ಹೃದಯಗಳಲ್ಲಿ ಭಗವಾನ್ ಜಗನ್ನಾಥನ ಅನುಗ್ರಹವನ್ನು ಆಳವಾಗಿ ಸ್ಥಾಪಿಸಿದ ಒಂದು ಅವಿಸ್ಮರಣೀಯ ದೈವಿಕ ಸಂಭ್ರಮ. ಮೈಸೂರಿನ ಜನರೇ, ನಮ್ಮ ನಾಡಿನ ಹೃದಯದಲ್ಲಿ ನೆಲೆಸಿರುವ ಶ್ರೀ ಜಗನ್ನಾಥ ಪವಿತ್ರ ಸನ್ನಿಧಿಗೆ ಒಮ್ಮೆ ಭೇಟಿ ನೀಡಿ. ಪ್ರತಿ ದರ್ಶನವು ಮನಸ್ಸಿನ ಶಾಂತಿಯನ್ನು ದೂರ ಮಾಡಿ ಭಕ್ತಿಯನ್ನು ಗಾಢಗೊಳಿಸಿ ಜೀವನಕ್ಕೆ ದೈವಿಕ ಶಕ್ತಿಯನ್ನು ತುಂಬುತ್ತದೆ. कल से 5 साल कंटिन्यू होगा. हम लोग प्रतिष्ठा करने का बाद 4 बार मैसूर में रथ यात्रा कर रहे हैं, ये है. और ये 4 बार मंदिर का वार्षिकोत्सव भी बनाए. और हम लोग जिस हालत में बनाए थे मंदिर, और आज का दिन में प्रभु जी का कृपा से इतना आगे चला गया, इतना बहुत अच्छा हो गया. हमारा रथ यात्रा हर साल दूसरा साल से और अच्छा होते रहता है. और ये साल तो 2000 से ज़्यादा लोग पार्टिसिपेट किए थे. रथ यात्रा का दिन, बावड़ा यात्रा का दिन और वार्षिकोत्सव भी बहुत अच्छा से हुआ. आज भी जन्माष्टमी हम लोग पालन कर रहे हैं. बहुत अच्छा डांस गाना का साथ जन्माष्टमी हमने किए. फिर रहे अब देखे हैं. कल भी हम ऐसे ही फंक्शन बनाएंगे. और मेरा रिक्वेस्ट है, भक्त माने जो डिवोटीज है, सब लोग और ज़्यादा संख्या में इधर आए और जगन्नाथ जी का आशीर्वाद लेके खुशी और अपना धर्म को रक्षा करें. और सनातन का जय हो, जगन्नाथ जी का जय हो, भक्तों का जय. जय जगन्नाथ. गॉड ब्लेस.